ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶ್ರೀ ಬನಶಂಕರಿಯ ಹತ್ತಿರ ಮೊರೆ ಹೋದ್ರಂತೆ. ಪಾರ್ವತಿಯು ಭಕ್ತರ ಕೋರಿಕೆಗೆ ಪ್ರಸನ್ನಳಾಗಿ ಅಲ್ಲಿನ ರಾಕ್ಷಸರ ಮೇನ್ ಬಸ್ತಿಯಿಂದ ಹಿಂದಿನ ದಾರಿಗೆ ಬರ್ಬೇಕು ನೋಡ್ರಿ. ಭೂತನಾಥ ಟೆಂಪಲ್ಗೆ ಹೋಗ್ಬೇಕಂತ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಅಗತ್ಯ ಮುನಿಗಳ ಹೆಸರನ್ನು ಇದಕ್ಕೆ ಇಟ್ಟಿದಾರ್ರಿ. ಅದಕ್ಕೊಂದು ಮೇಲೆ ಗಣೇಶ, ವರಹ ಅವತಾರದ ವಿಷ್ಣು, ಉಗ್ರ ನರಸಿಂಹ, ಮಹಿಷಾಸುರ ಮರ್ದಿನಿ ನೋಡ್ರಿ. ವಾಪಸ್ ಮೇಣ್ ಬಸ್ತಿ ಕಡೆ ಹೊಂಟಿದೀವಿ. ದಾರಿಲಿನ ಮ್ಯೂಸಿಯಂ, ಕಪ್ಪೇರೆ ಬಟ ಶಾಸನ, ಆಮೇಲೆ ಬಾದಾಮಿ ಫೋರ್ಟ್ ಇದೆ, ಅದನ್ನ ಕೂಡ ತೋರಿಸ್ತೀನಿ ನಾ ನಿಮಗ. ಈ ತರ ಈ ಪಟ್ಟದ ಕಲ್ಲಿಗೆ ಮೊದಲು ರಕ್ತಪುರ ಅಂತ ಕರೀತಿದ್ರಿ. ಎಷ್ಟ್ ಮಸ್ತ್ ಇದೆ ನೋಡ್ರಿ ನೋಡಕ್ಕಿಲ್ಲಿ. ಈ ದಕ್ಷಿಣದಿಂದ ಉತ್ತರಕ್ಕೆ ಹರಿಯೋದ್ರಿಂದ ಇದಕ್ಕ ಉತ್ತರ ವಾಹಿನಿ ಅಂತ ಕರೀತಾರ್ರಿ. ಇವಾಗ ನಾವು ಮಾಕೂಟಕ್ ಬಂದಿದೀವ್ರಿ. ಎಲ್ರಿಗೂ ಹೊಟ್ಟೆ ಹಸ್ತಿದಾರಿ. ಹಂಗಾಗಿ ಊಟ ಮಾಡ್ಕೊಂಡು ನಂತರ ದೇವಸ್ಥಾನಕ್ಕೆ ಒಂದ್ ಫೋಟೋ ತಗಸ್ಕೊಡುವ ಅಂತಂದು ಪೋಸ್ ಕೊಟ್ಟಿವ್ರಿ. ಅದಾದ ನಂತರ ದೇವ್ರ ದರ್ಶನ ಮಾಡ್ಕೋಬೇಕು ಅಂತಂದು ದೇವಸ್ಥಾನದೊಳಗ್ ಹೋದ್ವಿರಿ. ಈಗ ಪುಷ್ಕರದೊಳಗ ನೀರು ಯಾವಾಗ್ಲೂ ತಂಪನ ಇರ್ತಾವ್ರಿ. ಒಂದ್ ಬೊಗಸಿಯಷ್ಟು ನೀರ್ ಕೂಡ ಕಡಿಮೆ ಆಗಿಲ್ಲ ಅಂತಂದು ಹೇಳ್ತಾರ್ರಿ. ಚೀಲ ಮಾಡ್ಕೊಂಡಿದ್ರಿ. ಒಬ್ರುನು ಒಂದ್ ಚೀಲ ಎತ್ಲಿಲ್ಲ. ನಮ್ಗ ಹೋರಿ ಸೋರಿ ಸಾಯ್ ಬಡದ್ರು. ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆ ಕುಲದೇವರಾದಂತಹ ಬಾದಾಮಿ ಬನಶಂಕರಿಯ ದರ್ಶನ ಮಾಡ್ಕೋಬೇಕಂತ ತಾಯಿ ಸನ್ನಿಧಾನದ ಕಡೆ ಹೊಂಟಿವ್ರಿ. ಗಾಡಿ ಪೂಜೆ ಮಾಡ್ಕೊಂಡು ಊರ್ ಬಿಡು ಹೊತ್ತಿಗೆ ಸುಮಾರು 4:15ರಿಂದ 4:20 ಆಗಿತ್ತೇನ್ ನೋಡ್ರಿ. ನಾವ್ ಯಾವಾಗ ಬೇರೆ ಕಡೆ ಹೋಗ್ಬೇಕಂದ್ರು ನಮ್ಮೂರ್ ದುರ್ಗಾದೇವಿ ಗುಡಿಗೆ ಬಂದು ನಮಸ್ಕಾರ ಮಾಡ್ಕೊಂಡೇ ಮುಂದಕ್ಕೆ ಹೋಗೋದ್ರಿ. ನಾವ್ ಎದ್ದಾಗ 12 ಗಂಟೆ ಆಗಿತ್ರಿ. ಉಳ್ಕಿದವ್ರು ನಮ್ಮ ಅಣ್ಣಗಳು ಅಪ್ಪಗಳು ಅವರೆಲ್ಲ ಎದ್ದಾಗೆ 2 ಗಂಟೆ ಆಗಿತ್ತೇನ್ ನೋಡ್ರಿ. ಹಂಗಾಗಿ ಎಲ್ರಿಗೂ ನಿದ್ದೆ ಬಂದು ಬಿಟ್ಟಿದ, ಮಕ್ಕೊಂಡ್ಬಿಟ್ಟಿದಾರ. ಸುಮಾರು 7 ಗಂಟೆ ಆಗಿತ್ತು ನೋಡ್ರಿ ನಾವು ಬಾದಾಮಿಗೆ ಬರೋ ಹೊತ್ತಿಗೆ. ಕರ್ನಾಟಕದಲ್ಲಿ ಒಟ್ಟು 9 ಶಕ್ತಿ ಪೀಠಗಳಿದಾವು. ಅದರಲ್ಲಿ ಮೈಸೂರು ಚಾಮುಂಡೇಶ್ವರಿ, ಶೃಂಗೇರಿ ಶಾರದಾಂಬೆ, ಕೊಲ್ಲೂರು ಮೂಕಾಂಬಿಕೆ, ಹೊರನಾಡು ಅನ್ನಪೂರ್ಣೇಶ್ವರಿ, ಸಿರ್ಸಿ ಮಾರಿಕಾಂಬೆ, ಕಟೀಲ ದುರ್ಗಾ ಪರಮೇಶ್ವರಿ, ಗೋಕರ್ಣ ಭದ್ರ ಕಾಲೇಶ್ವರಿ, ಸೌದತ್ತಿ ಯಲ್ಲಮ್ಮ, ಬಾದಾಮಿ ಬನಶಂಕರಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ 2 ಫೇಮಸ್ ಶಕ್ತಿ ಪೀಠಗಳಿದಾವ. ಅದ್ರಾಗ ಸೌದತ್ತಿ ಯಲ್ಲಮ್ಮ ಒಂದು, ಬಾದಾಮಿ ಬನಶಂಕರಿ ಕೂಡ ಒಂದು. ಬಾದಾಮಿಯ ಮೂಲ ಹೆಸರು ತಿಲಕವನ. ದುರ್ಗರಕ್ತ ಮತ್ತು ದೊಂಬ್ರಾಸುರ ಎಂಬ ರಾಕ್ಷಸರು ಇಲ್ಲಿನ ತಿಲಕಾರಣ್ಯದಲ್ಲಿರುವ ಜನರಿಗೆ ಬಹಳಷ್ಟು ಕಾಟ ಕೊಟ್ಟು ಚಿತ್ರಹಿಂಸೆ ಕೊಡ್ತಿದ್ರಂತೆ. ಆಗ ಇಲ್ಲಿನ ದೇವತೆಗಳು ಮತ್ತು ಋಷಿಮುನಿಗಳು ಎಲ್ಲರೂ ಸೇರಿ ಪಾರ್ವತಿಯ ರೂಪವಾದ ಶ್ರೀ ಬನಶಂಕರಿಯ ಹತ್ತಿರ ಮೊರೆ ಹೋದ್ರಂತೆ. ಪಾರ್ವತಿಯು ಭಕ್ತರ ಕೋರಿಕೆಗೆ ಪ್ರಸನ್ನಳಾಗಿ ಅಲ್ಲಿನ ರಾಕ್ಷಸರನ್ನು ಸಂಹಾರ ಮಾಡಿ ನಂತರ ಇದೇ ಬನದಲ್ಲಿ ನೆಲೆ ನಿಂತ್ಲಂತೆ. ಆದ್ದರಿಂದ ಈಕೆಗೆ ಬನಶಂಕರಿ ಅಂತ ಕರೀತಾರ. ಅಂದ್ರ ಬನದಲ್ಲಿ ವಾಸವಾಗಿರುವ ಶಂಕರಿ ಅಂತ ಆಗುತ್ತೆ. ಬಾದಾಮಿಯು ಮೂಲತಃವಾಗಿ ಚಾಲುಕ್ಯರ ರಾಜಧಾನಿ. ಹಂಗ ಈ ಬಾದಾಮಿ ಬನಶಂಕರಿ ಕೂಡ ಚಾಲುಕ್ಯರ ಅಧಿದೇವತೆ, ಕುಲದೇವತೆ, ಆರಾಧ್ಯ ದೇವತೆ ಅಂತ ಕೂಡ ಹೇಳ್ಬಹುದು. ಚಾಲುಕ್ಯರು ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡ್ಬೇಕಂದ್ರು ತಾಯಿಯ ಪೂಜೆ ಮಾಡಿಕೊಂಡು ಆಶೀರ್ವಾದ ತೆಗೆದುಕೊಂಡು ನಂತರ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗ್ತಾ ಇದ್ರಂತೆ. ಈ ಬನಶಂಕರಿಗೆ ಶಾಕಾಂಬರಿ ಅಂತಾನೂ ಕೂಡ ಕರೀತಾರ. ಬನದ ಹುಣ್ಣಿಮೆ ಎಂದು ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ನಡೀತೈತಿ.
ದೇವಸ್ಥಾನದ ಎದುರ ಒಂದು ಕಲ್ಯಾಣಿ ಇದ, ಅದಕ್ಕ ಹರಿದ್ರ ತೀರ್ಥ ಅಂತ ಕರೀತಾರ. ಯಾವ ದಂಪತಿಗಳಿಗೆ ಮಕ್ಕಳಾಗಿರಂಗಿಲ್ಲ ಅಂತ ದಂಪತಿಗಳು ತಾಯಿಯ ಮೊರೆ ಬಂದು ಬೇಡ್ಕೊಂತಾರಂತೆ. ಮಗುವಾದ್ರೆ ಬಾಳೆ ದಿಂಡಿನ ತೆಪ್ಪದಲ್ಲಿ ಮಗುವನ್ನು ಬಿಟ್ಟು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಮಗುವನ್ನು ಸಾಗಿಸ್ತೀವಿ ಅಂತಂದು ಕೇಳ್ಕೊಂತಾರಂತೆ. ತಾಯಿಯ ಆಶೀರ್ವಾದದಿಂದ ಮಗುವಾದಂತ ದಂಪತಿಗಳು ಇಲ್ಲಿಗೆ ಬಂದು ತೆಪ್ಪದಲ್ಲಿ ಮಗುವನ್ನು ಬಿಡ್ತಾರ. ಆ ಮಗುವಿಗೆ ಯಾವುದೇ ಇವಾಗ ನೋಡ್ರಿ ಮೇಣ್ ಬಸ್ತಿ ಕಡೆ ಬಂದ್ವಿ. ನಾವು ವ್ಯಾನ್ ನ ಇಲ್ಲೇ ಬಿಟ್ಟು ನಡ್ಕೊಂತ ಹೋಗ್ತೀವ್ರಿ. ಇಲ್ಲಿಂದ 500 ಮೀಟರ್ ಅಷ್ಟೇ ಇದಾರಿ ಭೂತನಾಥ ಟೆಂಪಲ್. ಭೂತನಾಥ ಟೆಂಪಲ್ ಹೋಗೋ ರೋಡ್ ಒಳಗನ ಮ್ಯೂಸಿಯಂ ಬರ್ತೈತ್ರಿ, ಬಾದಾಮಿ ಫೋರ್ಟ್ ಬರ್ತೈತಿ. ಫುಲ್ ಚೆನ್ನಾಗಿದಾರೆ. ಅಲ್ಲಿ ಕೂಡ ನಾವು ಆಲ್ರೆಡಿ ಹೋಗಿ ಬಂದಿದೀವಿ ಅಲ್ಲಿಗೆ. ಈ ಮೇಣ್ ಬಸ್ತಿಯಲ್ಲಿ ಟೋಟಲ್ ಆಗಿ 4 ಗುಹೆಗಳಿದಾವ್ರಿ. ಆ 4 ಗುಹೆಗಳ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಾ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಮೇಣ್ ಬಸ್ತಿಯಿಂದ ಹಿಂದಿನ ದಾರಿಗೆ ಬರ್ಬೇಕು ನೋಡ್ರಿ ಭೂತನಾಥ ಟೆಂಪಲ್ಗೆ ಹೋಗ್ಬೇಕಂದ್ರ. ಇಲ್ಲಿ ನೋಡ್ರಿ ನಾವ್ ಕಾಣ್ತಾ ಇರೋದು ಅಗತ್ಯ ಕೆರೆ. ಇದು ಮೇಣ್ ಬಸ್ತಿಯಿಂದ ನೋಡಿದ್ರು ಕೂಡ ಕಾಣ್ತೈತ್ರಿ. 3ನೇ ಗುಹೆ ಇಲ್ಲ 4ನೇ ಗುಹೆಯಿಂದ ಪೂರ್ತಿ ಕಂಪ್ಲೀಟ್ ಆಗಿ ನೋಡ್ಬೋದು ನಾವ್ ಈ ಕೆರೆನ. ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಅಗತ್ಯ ಮುನಿಗಳ ಹೆಸರನ್ನು ಇದಕ್ಕೆ ಇಟ್ಟಿದಾರ್ರಿ. ಅದಕ್ಕೊಂದ್ ದೊಡ್ಡ ರೀಸನ್ನೇ ಇದಾರಿ. ಅದನ್ನ ನೆಕ್ಸ್ಟ್ ವಿಡಿಯೋ ಏನಾದ್ರು ಮಾಡಿದ್ರೆ ಅದ್ರಲ್ಲಿ ತಿಳಿಸ್ತೀನ್ರಿ ನಾನು. ಇಲ್ಲಿ ಮುಂದ್ಗಡೆ ಹೆಂಗ್ ಕಾಣ್ತೈತ್ ನೋಡ್ರಿ, ಅದೇ ಭೂತನಾಥ ಟೆಂಪಲ್. ಇದಾ ನೋಡ್ರಿ ಭೂತನಾಥ ಟೆಂಪಲ್. ಇದ ಅಗತ್ಯ ಕೆರೆಯ ದಡದಾಗ ಐತ್ರಿ. ಚಾಲುಕ್ಯರ ಆಳ್ವಿಕೆಯ ಕಾಲದಾಗ ನಿರ್ಮಿಸ್ಯಾರ್ರಿ. ಈ ದೇವಾಲಯನ ದೂರದಿಂದ ನಾವೇನಾದ್ರೂ ನೋಡಿದ್ರ ಅಗತ್ಯ ಕೆರೆಯಾಗ ತೇಲಾಕತೈತಿ ಏನೋ ಅನ್ನಂಗ್ ಕಾಣ್ತೈತ್ರಿ. ಈ ಭೂತನಾಥ ದೇವಸ್ಥಾನವನ್ನು ಬಾದಾಮಿ ಚಾಲುಕ್ಯರು ನಿರ್ಮಿಸಿದ್ರ, ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಲ್ಯಾಣಿ ಚಾಲುಕ್ಯರು ನಿರ್ಮಿಸ್ಯಾರ ನೋಡ್ರಿ. ಈ 2 ದೇವಸ್ಥಾನಗಳು ಕೂಡ ದ್ರಾವಿಡ ಶೈಲಿಯಲ್ಲಿ ಇರೋದನ್ನ ನಾವು ನೋಡ್ಬೋದ್ರಿ. ಇದು ಅಷ್ಟೇ ಅಲ್ದನ ಇಲ್ಲಿ ಬಂಡೆಯೊಂದರ ಮೇಲೆ ಗಣೇಶ, ವರಹ ಅವತಾರದ ವಿಷ್ಣು, ಉಗ್ರ ನರಸಿಂಹ, ಮಹಿಷಾಸುರ ಮರ್ದಿನಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರ್ತಿಯನ್ನು ಸುಂದರವಾಗಿ ಕೆತ್ತಾರ್ರಿ. ಈ ದೇವಾಲಯದಿಂದ ಮುಂದಕ್ಕೆ ನೋಡಿದ್ರ ಮೇಣ್ ಬಸ್ತಿ ಕೂಡ ನಮಗ್ ಕಾಣ್ತೈತಿ ಅಂತ ಅವಾಗ್ಲೇ ಹೇಳಿದ್ನೇರಿ ನಾನು. ಇವಾಗ ನೋಡ್ರಿ ವಾಪಸ್ ಮೇಣ್ ಬಸ್ತಿ ಕಡೆ ಹೊಂಟಿದೀವಿ. ದಾರಿಲೇನ ಮ್ಯೂಸಿಯಂ, ಕಪ್ಪೆಅರೆಭಟ ಶಾಸನ, ಆಮೇಲೆ ಬಾದಾಮಿ ಫೋರ್ಟ್ ಇದ, ಅದನ್ನ ಕೂಡ ತೋರಿಸ್ತೀನಿ ನಾ ನಿಮಗ. ಇದ ನೋಡ್ರಿ ಕಪ್ಪೆಅರೆಭಟ ಶಾಸನ ಇರುವಂತಹ ಜಾಗ ರೀ. ಇದು ಬಂದು ಮ್ಯೂಸಿಯಂನ ಎಡಭಾಗದಾಗ ಐತ್ರಿ. ಇಲ್ಲಿ ನಾವ್ ನೋಡ್ತಾ ಇರೋದು ಬಾದಾಮಿಯಲ್ಲಿರೋ ಮ್ಯೂಸಿಯಂ ರೀ. ಇದ್ರ ಒಳಗಾಸಿನ ಹೋಗ್ಬೇಕ್ರಿ. ಫೋರ್ಟಿಗೆ ಹೋಗ್ಬೇಕಂದ್ರ ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು ಬರೀ 5 ರೂಪಾಯಿ ಇದಾರಿ.
ಇವಾಗ ನೋಡ್ರಿ ನಾವ್ ನೋಡಕ್ ಬಂದಿರುವಂತ ಪ್ಲೇಸ್ ದೇವಾಲಯಗಳ ಗುಂಪು ಅಂತ ಕರೆಯಲ್ಪಡುವ ಪಟ್ಟದಕಲ್ಲ ಐತ್ರಿ. ಬಾಗಲಕೋಟ್ ಜಿಲ್ಲೆ ಬಾದಾಮ್ ತಾಲೂಕು ಮಲಪ್ರಭಾ ನದಿ ದಂಡಿಗೆ ಐತ್ರಿ ಇದು. ಇಲ್ಲಿ ಬಹಳಷ್ಟು ದೇವಾಲಯಗಳು ಇದಾವ್ರಿ. ಅದಕ್ಕಂತನ ಈ ಪ್ಲೇಸ್ ನ ದೇವಾಲಯಗಳ ಗುಂಪು ಅಂತ ಕರೀತಾರ. ಈ ಪಟ್ಟದಕಲ್ಲಿಗೆ ಮೊದಲು ರಕ್ತಪುರ ಅಂತ ಕರೀತಿದ್ರಿ. ಎಷ್ಟು ಮಸ್ತ್ ಇದ ನೋಡ್ರಿ ನೋಡಕ್ಕಿಲ್ಲಿ. ಈ ಪಟ್ಟದಕಲ್ಲನ್ನ 1987ರಾಗ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಸ್ಯಾರ್ರಿ. ಇದನ್ನ ನಮ್ ಕರ್ನಾಟಕದ ಹೆಮ್ಮೆಯ ತಾಣ ಅಂತ ಕೂಡ ಹೇಳ್ಬೋದ್ರಿ. ಎಂಟ್ರೆನ್ಸ್ ಫೀಸ್ ಒಬ್ರಿಗೆ 40 ರೂಪಾಯಿ ಮಾತ್ರ ಇದ. ಬಟ್ ನಾವ್ ಹೋಗಿದ್ದ ದಿನ ಯಾರೋ ಬರ್ತಾರಂತ ಬಾದಾಮಿ ಒಳಗ ಎಲ್ಲಾ ಕಡೆನು ಫ್ರೀ ಆಗಿನೇ ಬಿಡ್ತಾ ಇದ್ರು. ಇದಕ್ಕ ಪಟ್ಟದಕಲ್ ಅಂತ ಯಾಕೆ ಕರಿತಿದ್ರು ಅಂದ್ರ ಚಾಲುಕ್ಯರ ರಾಜರು ಇಲ್ಲಿಗ್ ಬಂದ್ ಕಲ್ಲಿನ ಮ್ಯಾಗ ಕುಳಿತು ಪಟ್ಟಾಭಿಷೇಕ ಮಾಡಿಸ್ಕೊಂತಿದ್ರು ಅಂತ್ರಿ. ಹಂಗಾಗಿ ಈ ಜಾಗಕ್ಕ ಪಟ್ಟದಕಲ್ ಅಂತ ಹೆಸರು ಬಂದಿದರಿ. ಇಲ್ಲಿ ಒಟ್ಟು ದೇವಸ್ಥಾನಗಳಿರೋದು 9 ದೇವಾಲಯಗಳು. ಫಸ್ಟ್ ಕಾಡಸಿದ್ದೇಶ್ವರ ಟೆಂಪಲ್, ಜಂಬುಲಿಂಗ ದೇವಸ್ಥಾನ, ಗಳಗನಾಥ ಟೆಂಪಲ್, ಕಾಶೀಶ್ವರ ಟೆಂಪಲ್, ರೇಖಾನಗರ ಟೆಂಪಲ್, ಸಂಗಮೇಶ್ವರ ಟೆಂಪಲ್, ಚಂದ್ರಶೇಖರ ಟೆಂಪಲ್, ಮಲ್ಲಿಕಾರ್ಜುನ ಟೆಂಪಲ್ ಮತ್ತು ವಿರೂಪಾಕ್ಷ ಟೆಂಪಲ್. ಈ ಎಲ್ಲಾ ದೇವಾಲಯಗಳು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದ್ರಿ. ಈ ಎಲ್ಲಾ ದೇವಸ್ಥಾನಗಳು ಮಲಪ್ರಭಾದ ಎಡದಂಡೆಯ ಮೇಲೆ ನಿರ್ಮಿಸಲಾಗಿದ್ದಾರೆ. ಈ ಮಲಪ್ರಭಾ ನದಿಯು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವ ನದಿಯಾಗಿದೆ. ದಕ್ಷಿಣದಿಂದ ಉತ್ತರಕ್ಕೆ ಹರಿಯೋದ್ರಿಂದ ಇದಕ್ಕ ಉತ್ತರ ವಾಹಿನಿ ಅಂತ ಕರೀತಾರ್ರಿ. ಇಲ್ಲಿ ಸರಿಸುಮಾರು 90 ರಾಜರು ಪಟ್ಟಾಭಿಷೇಕ ಮಾಡಿಸ್ಕೊಂಡು ಹೋಗಿರೋದ್ರಿಂದ ಇದಕ್ಕ ಪಟ್ಟದಕಲ್ ಅಂತ ಕರಿತೀವ್ರಿ. ಈ ಪಟ್ಟದಕಲ್ಲಿಗೆ ಕಿಸುವಳಲು ಅಂತಾನೂ ಕೂಡ ಕರಿತೀವ್ರಿ. ಇಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕ ಮಹಾದೇವಿ ಕಟ್ಸ್ಯಾಳ್ರಿ. ಮತ್ ಮಲ್ಲಿಕಾರ್ಜುನ ದೇವಾಲಯವನ್ನು ತ್ರಿಲೋಕ ಮಹಾದೇವಿ ಕಟ್ಸ್ಯಾಳ್ರಿ. ಈ 2 ದೇವಸ್ಥಾನಗಳನ್ನ ಹೆಂಗ್ ಕಟ್ಸ್ಯಾರ ಅನ್ನೋದನ್ನ ವಿಜಯಸ್ತಂಭ ಶಾಸನದಲ್ಲಿ ನಾವು ನೋಡಬಹುದಾಗೈತ್ರಿ. ಇಲ್ಲಿ ಮಲ್ಲಿಕಾರ್ಜುನ್ ದೇವಸ್ಥಾನ ಐತ್ರಿ. ಇದ್ರ ಮುಂದನ ಹೊರಗ ದೊಡ್ಡದಾದಂತ ನಂದಿ ವಿಗ್ರಹನು ನಾವ್ ನೋಡ್ಬೋದ್ರಿ. ಇಲ್ಲಿ ಈ ದೇವಸ್ಥಾನವನ್ನು ಕ್ರಿಸ್ತಶಕ 740ರಾಗ ನಿರ್ಮಾಣ ಮಾಡ್ಯಾರ್ರಿ. ನಮ್ಮ ಪೌರಾಣಿಕ ಹಿನ್ನೆಲೆಗಳ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳುತ್ತಿರುವ ದೃಶ್ಯಗಳನ್ನು ಕಲ್ಲಿನ ಮೇಲೆ ಕೆತ್ತಿರುವುದನ್ನು ನಾವಿಲ್ಲಿ ನೋಡಬಹುದ್ರಿ. ನಮಗ ಸಂಪೂರ್ಣವಾದ ಮಹಾಭಾರತ ರಾಮಾಯಣವನ್ನು ಇಂದಿಗೂ ತಿಳ್ಕೊಳಕ್ ಆಗ್ತಿಲ್ಲರಿ. ಆದ್ರ ಅವತ್ತಿನ ಕಾಲದಾಗನ ಕೆತ್ತನೆಯ ಮೂಲಕ ಇಷ್ಟೆಲ್ಲಾ ಸುಂದರವಾಗಿ ತಿಳಿಸ್ಕೊಟ್ಟಾರ ನೋಡ್ರಿ. ಕಂಚಿಯ ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರು ಪಕ್ಕಾ ದುಶ್ಮನ್ಸ್ ಇರ್ತಾರ್ರಿ. ಕಂಚಿಯ ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಯಾವ್ಯಾವ ಯುದ್ಧ ನಡೆದೈತ್ ನೋಡ್ರಿ. ಯಾವ್ಯಾವಾಗ ಬಾದಾಮಿ ಚಾಲುಕ್ಯರು ಗೆದ್ದಾರಲ್ಲ ಅವಾಗೆಲ್ಲ ಒಂದೊಂದ್ ದೇವಸ್ಥಾನ ಕಟ್ಸ್ಕೊಂತ ಹೋಗ್ಯಾರ್ರಿ. ಇದು ಮಲಪ್ರಭಾ ನದಿ ರೀ. ಇದ್ರ ಎಡಕ್ಕಿರೋದನ ಪಟ್ಟದಕಲ್ಲ. ಪಟ್ಟದಕಲ್ನಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಒಂದೊಂದ್ ಶಿವಲಿಂಗ ಐತ್ರಿ. ಎಲ್ಲಾ ಶಿವಲಿಂಗದ ಮುಂದನು ಒಂದು ಸಣ್ಣದ ನಂದಿ ವಿಗ್ರಹ ಫಿಕ್ಸ್ ಐತ್ ನೋಡ್ರಿ. ಇದರಿ ಸಂಗಮೇಶ್ವರ ದೇವಸ್ಥಾನ ಐತ್ರಿ.
ಇಲ್ಲಿ ಚಾಲುಕ್ಯರ ರಾಜನಾದಂತಹ ವಿಜಯಾದಿತ್ಯನ ನೆನಪಿಗೋಸ್ಕರ ವಿಜಯೇಶ್ವರ ಎಂಬ ಹೆಸರಿನಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಾರ್ರಿ. ಇದನ್ನ 8ನೇ ಶತಮಾನದಾಗನ ಮಾಡ್ಯಾರ್ರಿ. ಇದನ್ನ ನೋಡ್ರಿ ಶಾಸನ. ಈ ಶಾಸನದಾಗ ದೇವಸ್ಥಾನಕ್ಕ ಯಾರ್ಯಾರು ಹೆಲ್ಪ್ ಮಾಡಿದಾರ ಕಟ್ಟಾಕ ಮತ್ತೆ ಯಾರ್ಯಾರು ಈ ದೇವಸ್ಥಾನದ ಕೆತ್ತನೆ ಮಾಡ್ಯಾರ ಅನ್ನೋದನ್ನ ಈ ಶಾಸನದೊಳಗ ಕೆತ್ತಾರ ನೋಡ್ರಿ. ಇವಾಗ ನೋಡ್ರಿ ಪಟ್ಟದ ಕಲ್ ನೋಡಿದ್ದೈತಿ. ಇವಾಗ ನೆಕ್ಸ್ಟ್ ಹೈವಳೆಗ್ ಹೋಗಂ ಬರ್ರಿ. ಪಟ್ಟದ ಕಲ್ನಿಂದ ಬರೀ 15 ಕಿಲೋಮೀಟರ್ ಒಳಗ ಹೈವಳಿ ಸಿಗ್ತೈತ್ರಿ. ಇವಾಗ ಐವಳಿಗ್ ಬಂದ್ವಿರಿ ನಾವು. ಐವಳೆ ಒಳಗ ನೋಡಕ್ ಹೋಗ್ಬೇಕಂದ್ರ ಒಬ್ರಿಗೆ 25 ರೂಪಾಯಿ ಇದಾರಿ. ವಿತ್ ಮ್ಯೂಸಿಯಂ ಕೂಡ ನಾವ್ ನೋಡ್ತೀವಿ ಅಂದ್ರ ಟೋಟಲ್ ಆಗಿ 30 ರೂಪಾಯಿ ನಾವ್ ಕೊಡ್ಬೇಕ್ರಿ. ಇಲ್ಲಿ ಮುಂದ ನಾವ್ ಕಾಣ್ತಾ ಇರೋದು ದುರ್ಗಾ ದೇವಾಲಯ ರೀ. ಈ ದುರ್ಗಾ ದೇವಾಲಯದ ಮೇಲೆ ಒಂದ್ ಶಿಖರ ಇದಾರಿ. ಇದು ಉತ್ತರ ಭಾರತದ ರೇಖಾನಗರ ಶಿಖರ ಅಂತ ಕರೀತಾರ್ರಿ. ಈ ದೇವಸ್ಥಾನವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಕುದುರೆ ಲಾಳಾಕಾರದಲ್ಲಿ ಇದಾರಿ. ಅಂದ್ರ ಇಂಗ್ಲಿಷ್ ವರ್ಣಮಾಲೆಯ ಯು ಆಕಾರದಲ್ಲಿ ಈ ದೇವಸ್ಥಾನ ಇದಾರಿ. ಇಲ್ಲಿ ಒಟ್ಟಾರೆಯಾಗಿ 123 ದೇವಸ್ಥಾನಗಳು ಮತ್ 4 ಗುಹೆಗಳಿದಾವಂತ್ರಿ. ಇದಕ್ಕ ನೋಡ್ರಿ ಐವಳೆಗೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರ್ರಿ. ಇದನ್ನ ನಾವೆಲ್ಲರೂ ಪುಸ್ತಕದಾಗ ಓದಿರ್ತೀವ್ರಿ. ಈ ದೇವಾಲಯವನ್ನು 7ರಿಂದ 8ನೇ ಶತಮಾನದಾಗ ನಿರ್ಮಾಣ ಮಾಡ್ಯಾರಂತ್ರಿ. ಇಲ್ಲಿ ಸಾಕಷ್ಟು ಮೂರ್ತಿಗಳನ್ನು ಕೂಡ ನಾವು ನೋಡಬಹುದ್ರಿ. ವಿಷ್ಣು, ಮಹಿಷಾಸುರ ಮರ್ದಿನಿ, ನರಸಿಂಹ, ಇನ್ನೂ ಹಲವಾರು ಕಲಾಕೃತಿಗಳನ್ನು ನಾವು ಇಲ್ಲಿ ನೋಡಬಹುದ್ರಿ. ಇಲ್ಲಿ ಗರ್ಭಗುಡಿಯೊಳಗ ಯಾವುದೇ ತರ ಮೂರ್ತಿ ಇಲ್ಲರಿ. ಇಲ್ಲಿ ಐವಳೆಯಲ್ಲಿರುವಂತಹ ಮ್ಯೂಸಿಯಂ ಮುಂದ ಈ ಎಲ್ಲಾ ಕಲಾಕೃತಿಗಳನ್ನು ನಾವು ಕಾಣಬಹುದು ನೋಡ್ರಿ. ಆಲ್ಮೋಸ್ಟ್ ಎಲ್ಲಾ ಕಲಾಕೃತಿಗಳು ಮುಕ್ಕಾಗಿ ಬಿಟ್ಟಿದಾವ್ರಿ.
ಮುಂಚೆ ಐಹೊಳೆಗೆ ಆರ್ಯಪುರ ಅಂತ ಕರಿತಿದ್ರಂತ್ರಿ. ಆರ್ಯರು ಅಂದ್ರೆ ಪಂಡಿತರು, ಪುರ ಅಂದ್ರೆ ಊರು, ಪಂಡಿತರಿರುವಂತಹ ಊರು ಅಂತ ಅರ್ಥ ಆಗ್ತೈತ್ರಿ. ಚಾಲುಕ್ಯರ ಮೊಟ್ಟ ಮೊದಲ ರಾಜರಾದಂತಹ ಜಯಸಿಂಹ ಮತ್ತು ರಣರಾಗ ಇವರು ಐಹೊಳೆಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರಂತ್ರಿ. ಅಂದ್ರ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಐಹೊಳೆ ಅಂತ ಐತ್ರಿ. ನಂತರದಲ್ಲಿ ಇವರು ಬಾದಾಮಿಯನ್ನು ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಕೆಂಪು ಮರಳಿನ ಕಲ್ಲುಗಳನ್ನು ಬಳಸಿಕೊಂಡು ಟೋಟಲ್ ಆಗಿ ಐಹೊಳೆಯಲ್ಲಿ 123 ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಯಾರಂತ್ರಿ. ಇಲ್ಲಿ ಬಾದಾಮಿ ಚಾಲುಕ್ಯರಾಗಿರ್ಬೋದು, ಕದಂಬರು, ರಾಷ್ಟ್ರಕೂಟರು, ಇನ್ನು ಬೇರೆ ಬೇರೆ ರಾಜವಂಶದವರಾಗಿರ್ಬೋದ್ರಿ, ಎಲ್ರೂ ಅಧ್ಯಯನ ಮಾಡೋಕಂತನ ಬಂದವರಂತ್ರಿ. ಐಹೊಳೆ ದಕ್ಷಿಣ ಭಾರತದಲ್ಲಿ ವಾಸ್ತುಶಿಲ್ಪಗಳ ಪ್ರಯೋಗ ಶಾಲೆ ಆಗಿತ್ರಿ. ಇದಕ್ಕ ಹಿಂದೂ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕೂಡ ಕರೀತಾರ್ರಿ. ಆದ್ರ ಇಲ್ಲಿ 5ರಿಂದ 8ನೇ ಶತಮಾನದಲ್ಲಿ ಮತ್ತು 8ರಿಂದ 12ನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ಜೈನ, ಬೌದ್ಧ, ವೈಷ್ಣವ ಮತ್ತು ಶೈವ ಅಂದ್ರ ಇಲ್ಲಿ ಏನಾಗಿದೆ ಅಂದ್ರಿ, ಎಲ್ಲಾ ಧರ್ಮದ ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ರಾಜ್ಯಭಾರವನ್ನು ಮಾಡಿ ಚಾಲುಕ್ಯರ ಇತಿಹಾಸ ಮುಗಿದು ಹೋದ ನಂತರ 1958ರಲ್ಲಿ ನಮ್ ಗೌರ್ಮೆಂಟ್ನವರು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಆಲಯ ಅಂತ ತಗೊಂಡಾರ್ರಿ ಈ ಪ್ಲೇಸ್ನ. ಇದ ನೋಡ್ರಿ ಲಡ್ಕಾನ್ ದೇವಾಲಯ ಇದಾರಿ. ಐಹೊಳೆಯಲ್ಲಿ ಸುಮಾರು 6ನೇ ಶತಮಾನಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಶಿವಲಿಂಗದ ಮುಂದೆ ಸಭಾಮಂಟಪದ ಒಳಗನ ನಾವು ನಂದಿ ಮೂರ್ತಿಯನ್ನು ಕಾಣ್ತೀವ್ರಿ. ಆದ್ರ ಪಟ್ಟದ ಕಲ್ಲಿನಲ್ಲಿ ನಾವು ನೋಡಿದಾಗ 6ರಿಂದ 8ನೇ ಶತಮಾನದಲ್ಲಿ ಕೆತ್ತಿರುವಂತಹ ಶಿವಲಿಂಗದ ಮುಂದೆ ನಂದಿ ಮೂರ್ತಿ ಐತಿ. ಬಟ್ ಸಭಾ ಮಂಟಪದಲ್ಲಿ ನಾವು ಕಾಣಂಗಿಲ್ರಿ ನಂದಿ ಮೂರ್ತಿಯನ್ನು, ಪೂರ್ತಿ ಹೊರಗಿರ್ತೈತ್ರಿ.
ಇವಾಗ ನೋಡ್ರಿ ನಾವ್ ನೋಡೋಕ್ ಹೊಂಟಿರುವಂತ ಪ್ಲೇಸ್ ಪವಿತ್ರ ಯಾತ್ರಾ ಕ್ಷೇತ್ರವಾದಂತ ಮಾಕೂಟಕ್ರಿ. ಇವಾಗ ನಾವು ಮಾಕೂಟಕ್ ಬಂದಿದೀವ್ರಿ, ಎಲ್ರಿಗೂ ಹೊಟ್ಟೆ ಹಸ್ತಿದಾರಿ. ಹಂಗಾಗಿ ಊಟ ಮಾಡ್ಕೊಂಡು ನಂತರ ದೇವಸ್ಥಾನಕ್ ಹೋಗುವ ಅಂತಂದು ಫಸ್ಟ್ ಊಟ ಮುಗಿಸ್ತಿದ್ವಿ ನೋಡ್ರಿ. ಬುತ್ತಿ ಎಲ್ಲಾ ಮನೆಯಿಂದನ ತಂದಿವ್ರಿ, ನಿಮಗ್ ಆಲ್ರೆಡಿ ಗೊತ್ತಾಗಿರ್ತೈತಿ. ಇವಾಗ ನೋಡ್ರಿ ದೇವಸ್ಥಾನದ ಕಡೆಗ ಹೊಂಟೀವೀಗ. ಈ ಸ್ಥಳವನ್ನ ಹಿಂದೂಗಳ ಪವಿತ್ರ ಯಾತ್ರಾ ಕ್ಷೇತ್ರ ಅಂತಾನೂ ಕೂಡ ಕರೀತಾರ್ರಿ. ಇದು ಬಾದಾಮಿಯಿಂದ 14 ಕಿಲೋಮೀಟರ್ ಮಾತ್ರ ಇದರಿ. ಈ ಮಹಾಕೂಟಕ್ಕ ದೇಗುಲಗಳ ನಗರ ಅಂತಾನೂ ಕರೀತಾರ್ರಿ. ಇಲ್ಲಿ ಕನಿಷ್ಠ ಅಂದ್ರು 16 ದೇಗುಲಗಳಿವಾರಿ. ಎಲ್ಲಾನು ಕಲ್ಲಿನಿಂದಾನೇ ಮಾಡ್ಯಾರ. ಈ ಮಹಾಕೂಟವನ್ನು ದ್ರಾವಿಡ ಶೈಲಿಯಲ್ಲಿ ಮಂಗಳೇಶ ನಿರ್ಮಿಸಿದನ್ರಿ. ಈ ಮಾಕೂಟ ದೇವಸ್ಥಾನಕ್ಕ ಹಿಂದಕ್ಕ ಮಹಾಮುಕುಟೇಶ್ವರ ದೇವಸ್ಥಾನ ಅಂತಾನು ಕರಿತಿದ್ರ ನೋಡ್ರಿ. व्हिडिओ करायचा आहे पटशील तो ಇವಾಗ ನೀರಾಗೆಲ್ಲ ಆಟ ಆಡಿ ಸುಸ್ತಾಗಿ ಬಿಟ್ಟಿತ್ರಿ. ಲಾಸ್ಟ್ಗೆ ಒಂದ್ ಫೋಟೋ ತಗಸ್ಕೊಡುವ ಅಂತಂದು ಪೋಸ್ ಕೊಟ್ಟಿವ್ರಿ. ಅದಾದ ನಂತರ ದೇವ್ರ ದರ್ಶನ ಮಾಡ್ಕೋಬೇಕು ಅಂತಂದು ದೇವಸ್ಥಾನದೊಳಗ್ ಹೋದ್ವಿರಿ. ಮಹಾಕೂಟದಲ್ಲಿ ಗುಡಿ ಸುತ್ತಮುತ್ತಲೆಲ್ಲ ಇರುವಂತಹ ಸಣ್ಣ ಸಣ್ಣ ಗುಡಿಯೊಳಗ ಲಿಂಗು ಮತ್ತು ಅದ್ರ ಮುಂದ ಒಂದು ನಂದಿ ಮೂರ್ತಿ ಇದೆ ರೀ. ಇಲ್ಲಿನ ಕಲ್ಯಾಣಿ ಒಳಗ ಅಥವಾ ಪುಷ್ಕರದೊಳಗ ನೀರು ಯಾವಾಗ್ಲೂ ತಂಪನ ಇರ್ತಾವ್ರಿ. ಒಂದು ಬೊಗಸಿಯಷ್ಟು ನೀರು ಕೂಡ ಕಡಿಮೆ ಆಗಿಲ್ಲ ಅಂತಂದು ಹೇಳ್ತಾರ್ರಿ.
ಊಟ ಎಲ್ಲ ನೋಡೋದಾದ್ಮೇಲೆ ಕೂಡ್ಲು ಸಂಗಮಕ್ ಬಂದಿವ್ರಿ. ನಿಮ್ಗೆಲ್ಲ ಗೊತ್ತಿರುವಂಗ ಇದು ಬಸವಣ್ಣನವರ ಐಕ್ಯ ಸ್ಥಳ ರೀ. ಇದು ನಾವ್ ಬರೋ ಹೊತ್ತಿಗೆ ಕತ್ಲ ಬಾಳ ಆಗಿಬಿಟ್ಟಿತ್ತು. ನಾವ್ ಅನ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರ್ತೈತಿ ಅಂತಂದು, ಬಟ್ ಓಪನ್ ಇತ್ರಿ. ನಮ್ ಪುಣ್ಯ ಅನ್ಬೇಕು. ದರ್ಶನ ಎಲ್ಲ ಚಲೋ ಐತ್ರಿ. ಇವಾಗ ವಾಪಸ್ ಇಲ್ಕಲ್ಗೆ ಹೋಗ್ಬೇಕು ನಾವು. ನಾಳೆ ತಂಗಿ ಮದ್ವಿ ಇದ. ನಾವ್ ಆಕ್ಚುಲಿ ಎಲ್ರು ಸೇರಿರೋದ ತಂಗಿ ಮದ್ವಿಗೋಸ್ಕರ ರೀ. ಒಂದಿನ ನಮ್ಗ ಗ್ಯಾಪ್ ಇತ್ತಲ್ರಿ, ಆ ದಿನ ನಾ ಯೂಸ್ ಮಾಡ್ಕೋಬೇಕು ಅಂತಂದು ಎಲ್ರು ಸಡನ್ ಆಗಿ ಟ್ರಿಪ್ ಪ್ಲಾನ್ ಹಾಕೊಂಡು ನಮಗ ಅನುಕೂಲ ಆಗುವಂತ ಪ್ಲೇಸ್ಗೆ ಹೊರಗಡೆ ಬಂದಿದೀವಿ ನಾವು. ಇವಾಗ ಹೋಗಿ ನಾವ್ ಇಲ್ಕಲ್ ಎಷ್ಟೊತ್ತಿದ್ರು ರೀಚ್ ಆಗ್ಲೇಬೇಕು. ಇವಾಗ ಕಾರ್ತಿಕ್ ಇರೋದ್ರಿಂದ ಆಕಾಶ ದೀಪ ಹಚ್ಬೇಕಂತಂದು ಫ್ರೀ ಪ್ಲಾನ್ ಮಾಡ್ಕೊಂಡು ಮನೆಯಿಂದನ ತಂದಿದ್ವಿ ರೀ. ಇದು ಬಾಳ್ ಮ್ಯಾಕನ ಹೋಗ್ಲಿಲ್ರಿ. ಇಲ್ಲಿ ಗಿಡ ವಯರ್ ಬಾಳಷ್ಟು ಇರೋದ್ರಿಂದ ನಮಗೂ ಅಂಜಿಕ್ ಬಾಳ ಐತ್ರಿ. ಎಲ್ಲಿ ಏನಾರ ಆಗಿ ಬಿಡ್ತೈತಿ ಏನಂತಂದು. ಯಾಕ ಏನ ಆಗ್ಲಿಲ್ರಿ. ಅಷ್ಟು ಆಕಾಶ ದೀಪನು ಇಲ್ಲೇ ಹಚ್ಬೇಕನ್ನ ಪ್ಲಾನ್ ಇತ್ರಿ. ಬಟ್ ಇದು ಮ್ಯಾಕ್ ಹೋಗ್ಲಾರ್ದಕ್ಕ ಬ್ಯಾರೆ ಪ್ಲೇಸ್ ಇಲ್ಲಿ ಹಚ್ಚುವ ಅಂತಂದು ನಾವ್ ಇಲ್ಕಲ್ ಕಡೆ ಹೊಂಟಿವಿ ನೋಡಿ. ಸುಮಾರು 7:30 ಹೊತ್ತಿಗೆ ಗುಗ್ಗಳ ಹೊಂಡಿಸಿದ್ವಿ. ಇದಕ್ಕ ವೀರಣ್ಣ ಹೊಂಡ್ಸೋದನ ಅಂತಾರ್ರಿ. ಭಕ್ತರಿಗೆಲ್ಲ ನೀವು ಕಲ್ಪತರುವೆ, ಸಜ್ಜನರಿಗೆಲ್ಲ ನೀನು ಮನೋಹರವೇ. ನಿಜ ಭಕ್ತಿ ಕೊಡುವುದು ಸುಗಮವಾಗಿ ಸಾಗಲೆಂದ್ರು ಈ ರುದ್ರನಂ ಕಟ್ಟುವೆ. ಒಬ್ಬರ
ಮುಂದಕ್ಕೆ ಬರಲು ದೇವ ಶರವ ಆಗ ಇಳಿಯೋ ಶಮನಿಂದ ಕೆಲವರಿಗೆ ಧಗನೆ ಉರಿಯುವ ಇದ್ರೆ ಹೋಗಲು ಇವನ ಪಟ್ಟಣವನ್ನು ಸುಟ್ಟ ಬಿಡುವುದೆಂದು ಮುಂದಕ್ಕೆ ಬರಲು ಸಂಹಾರ ಮಾಡಲಿಕ್ಕೆ ನಿಮ್ಮ ಅಪ್ಪನ ಅಪ್ಪನೆಯಾಗಲಿ ಆಗ ನಂದಿಯು ಸರ್ರನ ಕೈಲಾಸಕ್ಕೆ ಓಡಿ ಹೋಗಿ ಸಮಾಚಾರ ನಮ್ಮ ಶಿವನು ತಕ್ಕಂತ ಭೂಮಿಗೆ ಇಡುವ ಹುಟ್ಟಿದಾಗಲೇ ಉನ್ನತಾಕಾಶಿ ಕೆಮ್ಮೀಸಿ ಭೂಮಿಗೂ ಆಕಾಶಕ್ಕೆ ಏಕವಾಗಿದೆ ಅದನ್ನ ಕಂಡ ನಮ್ಮ ಶಿವನು ಅದನ್ನು ನಮ್ಮ ಕಂಡ ಶಿವನು ಅದನ್ನ ಕಂಡ ನಮ್ಮ ಶಿವನು ಏನಿರಬಹುದು ತಂದೆ ನಾವು ಲೋಕದಲ್ಲಿ ನಿನಗೆ ಯಾರಾಗಿರುವರು ನುಕ್ಕಲ ಮೆರೆಯುವವರ ಮಕ್ಕಳ ಕೇಳಲು ಎಂದು ಅರ್ಪಣಿಸಲು ಏನೆಂದರೆ ಸಂಭೂತನಾದ ವೀರಭದ್ರನೇ ಮಾಡ್ತಾನಂತೆ ನಮಗೆ ಬರಬೇಕಾದ ರುದ್ರ ಭಾಗದ ಅವಿರ್ಭಾಗವನ್ನು ಕೇಳು ಸರಿ ಅವನ ಪಟ್ಟಣವನ್ನು ಧ್ವಂಸ ಮಾಡಿದ ಎಂದು ತಕ್ಷಣವೇ ನಮ್ಮ ಶ್ರೀ ವೀರಭದ್ರ ದೇವರು ತಕ್ಷಣ ನಮ್ಮ ಮಠಕ್ಕೆ ಬಂದು ತಕ್ಷಣ ನಮಗೆ ಬರಬೇಕಾದ ರುದ್ರ ಕೊಡು ಎಂದು ಕೇಳಲು ಭಾಗದ ಭಾಗವನ್ನು ಕೇಳವನಕ್ಕೆ ನೀನಾರೆಂದು ಏನೆಂದರೆ ಈ ಬಾಲ ಅಯ್ಯೋ ಈ ಬುದು ಬಡಕನೆತ್ತ ಈ ಹುಡುಗನೆತ್ತ ಮುಂದಕ್ಕೆ ಬರಲು ಕ್ಷಣವೇ ನಮ್ಮ ವೀರಭದ್ರ ದೇವರಿಗೆ ಕೋಪವು ಹೆಚ್ಚಾಗಿ ನನ್ನ ಕೈಯಲ್ಲಿದ್ದ ಕರಗಸದಿಂದ ಶಿರವನ್ನು ತರತನಿಗೆ ಪಡೆದು ಆಗ ತಕ್ಷಣ ಸೂರ್ಯನು ಬಂದು ಎಂದು ಈ ಪಾದಕ್ಕೆ ಬೇಡಿಕೊಳ್ಳಲು ವೀರಭದ್ರ ದೇವನು ಈ ತಕ್ಷಣ ಹರಿದ ದಂಪತಿಗಳನ್ನು ಕೈಲಾಸಕ್ಕೆ ಕರೆದುಕೊಂಡು ಬರುತ್ತಿರುವ ಸಮಯದಲ್ಲಿ ಈ ನಮ್ಮ ಶಿವನು ನಕ್ಕು ಎಂದು ಖಚಿತವಾದ ಗದ್ದಿಗೆ ಮೇಲೆ ಕುಳ್ಳಿರಿಸಿಕೊಂಡು ಮಳೆಗರಿಸಿಕೊಂಡು ನಮ್ಮ ಚೆನ್ನಿಗೆ ಸರಿಬೇಡ ಕಡೆ ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜ್ಞಾನ ಭಾಂಡಾರಿ ರುದ್ರ ನಾನೇನು ಬೇಡಲಿ ದೇವ ಕೊಡಲು ನಿನ್ನಲ್ಲೇನುಂಟು ನಾನೇನು ಬೇಡಲಿ ದೇವ ಕೊಡಲು ನಿನ್ನಲ್ಲೇನುಂಟು
ನಿನ್ನ ಭೂಮಿಯನ್ನು ಬಿಡುವನೆ, ಅದು ಸುಡುವ ಭೂಮಿ. ನಿನ್ನ ಆಸನವನ್ನು ಬೇಡುವನೆ, ಆದಾಯ ತೊಗಲು. ನಿನ್ನ ವಸ್ತ್ರ ಆಭರಣಗಳನ್ನು ಬೇಡುವನೆ, ಹುಲಿಯ ಚರ್ಮ, ಕಚ್ಚುವ ಗಡ ಸರ್ಪಗಳು, ಕಚ್ಚುವ ಗಡ ಸರ್ಪಗಳು. ಇಂತಿಪ್ಪ ಆಸೆಯನ್ನು ನಿನ್ನೊಡಲಿಟ್ಟುಕೊಂಡು ಈ ಸಕಲ ಭಕ್ತಾದಿಗಳಿಗೆ ಬೇಡಿದವರಂ ನೀಡುತ್ತಾ ಲೋಕ ಕಲ್ಯಾಣಗೈತಿರುವ ಆ ನಮ್ಮ ಪರಶಿವನು ಗಂಗೆ ಗೌರಿಯ ಜೊತೆ ಕೈಲಾಸದಲ್ಲಿರ್ಪನಯ್ಯ. ರುದ್ರ, ನಿನ್ನ ಪವಾಡವು ಅಂದಿಗುಂಟು ಇಂದಿಗೆಲ್ಲೆಂಬುವರಿಗೆ ನೀನೇ ಕಂಡ ಕಡೆ. ಏ ದೇವ, ಈ ಆದಿಯಲ್ಲಿ ಈ ಪಾರ್ವತಿಯನ್ನು ಭಜಿಸಿ ಪರಮೇಶ್ವರನನ್ನೇ ಪೂಜಿಸಿ ವೇದ ಮೂಲ ಮಂತ್ರವನ್ನರಿಯದೆ ಸಾಧು ಸಜ್ಜನರ ಸಂಘದಿಂದಲೇ ವೇದ ಗುಣಗಳು ಸೇರ್ಬದಿ ವಿನೋದದೊಳಗೆ ಹಾಡುತ್ತಿರುಳೆ ದುರ್ಗೆ ಪರಮ ಮಂಗಳೇ ಪರಕ್ಕೆ ಪರತರ ಮಾತ ಪರಮನಾದಳೆ ಪರಮಂ ಪಾರ್ವತಿ ಗುಗ್ಗಳನ್ನ ಚಲಾಕ್ತಾಗಿ ಸಂಪೂರ್ಣವಾಗಿ ಮುಗಿಸ್ಕೊಟ್ರಿ ಪುರೋಹಿತರು. ಇದು ಇಲ್ಕಲ್ನಾಗಿರೋ ಹಳೆ ಬನಶಂಕರಿ ದೇವಸ್ಥಾನ ನೋಡ್ರಿ. ಇದು ಸಮಸ್ತ ದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮತ್ಕಟಾಕ್ಷಲಬ್ಧ ವಿಭವಾಂ ಗಂಗೇಂದ್ರ ಗಂಗಾಧರಾಂ ರಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಂ ಪ್ರಿಯಾಂ ಶುಭಮೂರ್ತೆ ಸಾವಧಾನ ಸುರತೆ ಸಾವಧಾನ ತದೇವ ನಮ್ಮ ತಂಗಿ ಮದುವೆ ಕೂಡ ಆಯ್ತ್ರಿ. ಇನ್ನೇನು 5 ಅಕ್ಕಿಕಾಳು ಒಂದು ಬಾಕಿ ಇತ್ರಿ. ಬಟ್ ನಂದು ಎಕ್ಸಾಮ್ ಇತ್ತಂತಂದು ನಾ ಅಲ್ಲಿಂದ ಹೊರಟು ಬಿಟ್ನೆ. ಹಂಗಾಗಿ ಯಾವುದು ಫೋಟೋಸು ವಿಡಿಯೋಸು ಮಾಡಕ್ ಆಗ್ಲಿಲ್ಲ ರೀ ಸ್ಟೇಜಿನ ಮೇಲೆ. ಇದು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಸೈಡ್ ಇತ್ರಿ, ನಾನು ಒಬ್ಬಕ್ಕೆ ಒಂದು ಸೈಡ್ ಇದ್ದೆ. ಹಾಗಾಗಿ ನಂಗೆ ಭಾಳ ಬೇಜಾರಾಗ್ತಿತ್ತು. ಎಕ್ಸಾಮ್ ಮುಗಿದ ತಕ್ಷಣ ನಾವು ವಾಪಸ್ ಹೋಗಿ ಅವ್ರ ಜೊತೆ ಜಾಯಿನ್ ಆಗ್ಬೇಕಂತಂದು ಭಾಳ ಇತ್ತು. ಹಾಗಾಗಿ ಎಕ್ಸಾಮ್ ಮುಗಿದ ತಕ್ಷಣ ವಾಪಸ್ ನಾ ಕುಷ್ಟಗಿಗೆ ಬಂದೆ. ಕುಷ್ಟಗಿಯಿಂದ ಅವ್ರು ನನ್ನ
ಜೊತೆಲಿ ಕರ್ಕೊಂಡೋದ್ರಿ ಪುರಕ್ಕ. ಇವಾಗ ನೋಡ್ರಿ ನಾವು ಪುರಕ್ ಬಂದಾಯ್ತು. ನಮ್ ಕಡೆ ರೀ ಸಾಮಾನ್ಯವಾಗಿ ಒಂದ್ ನಾನ್ ನುಡಿ ಐತ್ರಿ, ಕಾಲಿದ್ರ ಹಂಪಿ ನೋಡು, ಕಣ್ಣಿದ್ರ ಕನಕಗಿರಿ ನೋಡು, ಪುಣ್ಯ ಮಾಡಿದ್ರ ಪುರ ನೋಡು ಅಂತಂದು. ನಾವು ಏನಾದ್ರೂ ಪುಣ್ಯನ ಮಾಡಿರ್ಬೇಕ್ರಿ, ಅದಕ್ಕ ನಾವ್ ಇವತ್ತು ಪುರ ನೋಡಕ್ ಹೊಂಟೀವ್ರಿ. ಹೆಂಗಿದ ಪುರದ ವಿಶೇಷತೆ ಏನು ಅಂತ ನೋಡಂಬರ್ರಿ. ಈ ದೇವಸ್ಥಾನ ದಾಳಿಕೋರ್ರಿಂದ ನಾಶ ಆಗ್ಬಾರ್ದಂತಂದು ನೆಲ್ಮಾಳಿಗೆಯಲ್ಲೇ ನಿರ್ಮಾಣ ಮಾಡ್ಯಾರ ನೋಡ್ರಿ. ನಾವು ಸಾಮಾನ್ಯವಾಗಿ ಕೋಲಾರದಾಗ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ಕಾಣ್ತೀವ್ರಿ. ಅದಕ್ಕಿಂತ ಪುರಾತನವಾದ ದೇವಸ್ಥಾನ ಅಂದ್ರ ನಮ್ ಕೊಪ್ಪಳದ ಪುರದಲ್ಲಿರುವ ಸೋಮೇಶ್ವರ ದೇವಸ್ಥಾನ ರೀ. ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಪುರ ಗ್ರಾಮದಲ್ಲಿ ಬರ್ತೈತ್ರಿ. ಇಲ್ಲಿ ಕೂಡ ನಾವು ಕೋಟಿಲಿಂಗಗಳನ್ನು ಕಾಣ್ತೀವ್ರಿ. ಕೋಟಿಲಿಂಗ ಅಂತ ಬಂದ್ರ ನಮ್ಗ ಕೋಲಾರ ಅಷ್ಟ ಗೊತ್ತಿರ್ತೈತಿ. ಬಟ್ ನಮ್ ಕೊಪ್ಪಳದಾಗನು ಕೋಟಿಲಿಂಗ ಇದಾವು ಅಂತಂದ್ರ ಸಾಕಷ್ಟು ಜನರಿಗೆ ಗೊತ್ತಿಲ್ರಿ. ಅದನ್ನ ನಾವ್ ಇವತ್ತು ತಿಳ್ಕೊಂಬನ್ರಿ. ಈ ದೇವಸ್ಥಾನದೊಳಗ ಒಂದೊಂದ್ ಶಿವಲಿಂಗ ಬೇರೆ ಇಲ್ರಿ. ಒಂದ್ ಶಿವಲಿಂಗ ಮೇಲೆ ಇನ್ನೂ ಹಲವಾರು ಶಿವಲಿಂಗಗಳನ್ನ ಕೆತ್ತಿರೋದನ್ನ ಕಾಣ್ಬೋದ್ರಿ. ದೇವಸ್ಥಾನದಾಗ ನಾವು ನೋಡುವಂಗ ಲಿಂಗಗಳಿಗೆ ಪಂಚಲಿಂಗ, ಅಷ್ಟಲಿಂಗ, ನವಗ್ರಹ ಲಿಂಗ, ಮತ್ಸ್ಯಲಿಂಗ, ತೋಳುಲಿಂಗ, ಮುನಿಸುಲಿಂಗ, ತಿರುಗುಣಿ ಲಿಂಗ ಹೀಗೆ ವಿವಿಧ ಹೆಸರಿನಿಂದ ಕರೀತಾರ್ರಿ. ಇದು ನಾವ್ ಹೇಳಕ್ ಮಾತ್ರ ಕೋಟಿಲಿಂಗ ಅಂತ ಹೇಳ್ತೀವ್ರಿ. ಬಟ್ ಒಂದೊಂದ್ ಶಿವಲಿಂಗನ ಎಣ್ಸ್ಕೊಂತ ಕುಂತ್ರ 1 ಕೋಟಿಗಿಂತ ಅಧಿಕ ಶಿವಲಿಂಗ ಇಲ್ಲಿ ನಾವ್ ಕಾಣ್ಬಹುದ್ರಿ. ಈ ಸೋಮೇಶ್ವರ ದೇವಾಲಯದಿಂದಾಗಿ ಈ ಪುರವನ್ನು ಭೂ ಕೈಲಾಸ ಅಂತ ಕೂಡ ಕರೀತಾರ್ರಿ. ಈ ದೇವಸ್ಥಾನವನ್ನು ಕಲ್ಚೂರಿಗಳು ಆಳ್ವಿಕೆ ಮಾಡ್ತಿದ್ರಲ್ರಿ, ಆ ಸಮಯದಾಗ ನಿರ್ಮಿಸ್ಯಾರಂತ್ರಿ. ಇಲ್ಲಿ ನೋಡ್ರಿ, ಪುರಾಣದ ಪ್ರಕಾರ ಈ ಪುರದ ಹಿನ್ನೆಲೆ ಏನಂದ್ರ, ಪಾಂಡವರ ತಾಯಿಯಾದಂತಹ ಕುಂತಿ ಗಜಗೌರಿ ವ್ರತವನ್ನು ಮಾಡ್ಬೇಕಂತ ಅಂದ್ಕೊಂಡಿರ್ತಾರಂತ್ರಿ. ಆ ಗಜಗೌರಿ ವ್ರತ ಮಾಡ್ಬೇಕಂದ್ರ ಲಿಂಗಗಳು ಬೇಕಾಗಿರ್ತಾವ್ರಿ. ಹಂಗಾಗಿ ಭೀಮ ಏನ್ ಮಾಡ್ತಾನ್ರಿ ಅಂದ್ರ ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡ್ತಾನ್ರಿ. ಈ ದೇವಸ್ಥಾನದ ಗರ್ಭಗುಡಿ ಒಳಗ ಇರುವಂತಹ ಶಿವಲಿಂಗದ ಪಾಣಿ ಮೆಟ್ಲು ಬಲಕ್ಕಿದರಿ. ಅದ ಇಲ್ಲಿನ ವಿಶೇಷತೆಯಾಗಿದರಿ. ಪ್ರತಿದಿನ ಲಿಂಗಗಳಿಗೆ ಪೂಜೆ ಮಾಡಿ ನೈವೇದ್ಯ ಇಡಕ್ ಆಗಂಗಿಲ್ಲ ಅಂತಂದು ಈ ತಿರುಗುಣಿ ಲಿಂಗವನ್ನು ಮಾಡ್ಯಾರ್ರಿ. ಈ ತಿರುಗುಣಿಯೊಳಗ ನೈವೇದ್ಯವನ್ನ ಇಟ್ಟು 1 ಟೈಮ್ ತಿರುಗಿಸಿದ್ರ ಎಲ್ಲಾ ಲಿಂಗಗಳಿಗೆ ಅರ್ಪಣೆ ಆಗ್ತೈತಿ ಅಂತಂದು ಇಲ್ಲಿನ ನಂಬಿಕೆ ರೀ. ಪ್ರತಿ ಲಿಂಗದ ಮೇಲೆ ಒಂದೊಂದು ಗೋಪುರ ಇದ್ದಾವ್ರಿ ಇಲ್ಲಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಎಲ್ಲಾ ಲಿಂಗಗಳಿಗೆ ಪೂಜೆ ಮಾಡಕ ಅಂತಾನ 7 ಬಾವಿಗಳನ್ನ ಇಲ್ಲೇ ಕೊರ್ದಾರ್ರಿ. ಇಲ್ಲಿನ 7 ಬಾವಿಗಳು ಮತ್ತು 7 ಆಂಜನೇಯ ಮೂರ್ತಿಗಳನ್ನ ಯಾರು ನೋಡ್ತಾರ ಅವರಿಗೆ ಸಾವು ಬರ್ತೈತಿ ಅನ್ನೋದು ಇಲ್ಲಿನ ನಂಬಿಕೆ ರೀ. ಇದುವರೆಗೂ ಎಲ್ಲಾರು ಎಣ್ಸಕ್ ಪ್ರಯತ್ನ ಪಟ್ಟಾರ್ರಿ. ಬರೀ 6 ಮಾತ್ರ ಕಂಡು ಬಂದವಂತ್ರಿ. ಇನ್ನೂ ಒಂದ್ ಎಲ್ಲೈತಿ ಗೊತ್ತಿಲ್ರಿ. ನಾವು ನೋಡಿದ್ದು 4 ಮಾತ್ರ.
ಪುರದೊಳಗನ ಒಂದ್ ಶಾಸನ ಇದರಿ, ಅದಕ್ಕ ಪುರದ ಶಾಸನ ಅಂತ ಕರೀತಾರ್ರಿ. ಇದ ನೋಡ್ರಿ ಶಾಸನ. ಇಲ್ಲಿ 3 ಕಾಲಿನ ಮಂಚ ಕೂಡ ನಾವ್ ನೋಡ್ಬಹುದು ನೋಡ್ರಿ. ಒಂದ್ಸಲ ಭಕ್ತರೊಬ್ರು ಈ ಕೋಟಿ ಲಿಂಗಗಳಿಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ರಂತ್ರಿ. ಅವಾಗ ಎಲ್ಲಾ ಲಿಂಗಗಳಿಗೂ ಪೂಜೆ ಮಾಡಿದ್ರಂತ್ರಿ. ಅವರೇ ಕಾಳನ್ನ ನೈವೇದ್ಯವಾಗಿ ಇಡೋಕಂತ ತಂದಿದ್ರಂತ್ರಿ. ಎಲ್ಲಾ ಲಿಂಗಗಳಿಗೂ ನೈವೇದ್ಯ ಇಟ್ಕೊಂತ ಬರಬೇಕಾದ್ರೆ ಒಂದ್ ಲಿಂಗಕ್ ಮಾತ್ರ ಸಾಲಿಂ ಬಿತ್ತಂತ್ರಿ. ಆ ಲಿಂಗಕ್ಕೆ ನೈವೇದ್ಯನ ಇಡ್ಲೇ ಇಲ್ಲಂತ್ರಿ. ಆಗ ಆ ಲಿಂಗ ಸೆಟ್ಕೊಂಬಂದು ಹೊರಗ್ ಕುಂತಂತ್ರಿ ಗುಡಿಯಿಂದ ಹೊರಗ. ಅದಕ್ಕ ಇದುವರೆಗೂ ಆ ಲಿಂಗಕ್ಕ ಸೆಟ್ಕೊಂಡ್ ಲಿಂಗ, ಮುನಿಸಿಕೊಂಡ ಲಿಂಗ ಅಂತಾನೆ ಕರ್ಕೊಂತ ಬಂದಾರ್ರಿ. ಇವಾಗ ನೋಡ್ರಿ ಕೋಟಿ ಲಿಂಗಗಳ ದರ್ಶನ ಮಾಡ್ಕೊಂಡು ಹೊರಗ್ ಬಂದ್ವಿ. ನಾವ್ ಕುಡ್ಲು ಸಂಘದಾಗ ಆಕಾಶ ದೀಪ ಹರ್ಸೋಕ್ ಟ್ರೈ ಮಾಡಿದಿರಿ. ಅದು ಬಹಳ ಮ್ಯಾಕ ಹೋಗ್ಲಿಲ್ಲ. ಅಲ್ಲಿ ಗಿಡ ವಯರ್ ಎಲ್ಲಾ ಅಡ್ಡಿರೋದ್ರಿಂದ ನಮಗೂ ಕೂಡ ಜರ ಭಯ ಆಯ್ತ್ರಿ. ಹಂಗಾಗಿ ಅದು ಆರೋತನ ನಿಂತ್ಕೊಂಡು ವಾಪಸ್ ಬಂದಿದ್ವಿ ಅಲ್ಲಿ. ಇವಾಗ ನೋಡ್ರಿ ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಇಲ್ಲಿ ಆಕಾಶ ದೀಪ ಹರ್ಸಕತ್ತೀವ್ರಿ. ಆಯ್ ಗುಬ್ಬು, ಆಯ್ ಆಯ್ ಆಯ್. ಮ್ಯಾಗ್ ನೋಡ್ಲೇ ಬಿನ್ನ, ಮ್ಯಾಗ್ ನೋಡ್ ಮ್ಯಾಗ. ಇಲ್ಲ ಗಿಡ ದಾಟೈತಿ. ಸ್ಟಾಪ್ ತಡಿ, ಈಗ ತಾನ ನೋಡ್ತಾಳ. ಗುಬ್ಬು ಗುಬ್ಬು ಇಲ್ಲ, ಏನಿಲ್ಲ, ಇಲ್ಲ ಇಲ್ಲ ವಿಡಿಯೋ ಮಾಡ್ತೀನಿ. ಇಷ್ಕ ಅಮ್ಮು ನೀನ ತಗೋ. ತಗೋ. ಆಕಾಶ ದೀಪ ಎಲ್ಲಾ ಹಚ್ಚೋದಾದ್ಮೇಲೆ ಹೊಟ್ಟೆ ಹಸ್ತಿತ್ತಂತ್ರಿ ಎಲ್ರಿಗೂ. ಹಂಗಾಗಿ ಜರ ಏನಾದ್ರೂ ತಿನ್ನುವ ಅಂತಂದು ಅವಲಕ್ಕಿ ತಿನ್ಕೊಂತ ಕುಂತ್ರಿ ಇವ್ರು. ಇವಾಗ ನೋಡ್ರಿ ನಾವು ಪುರದಿಂದ ಕನಕಗಿರಿ ಕಡೆಗೆ ಹೋಗ್ಬೇಕು. ಖಾಲಿ ಕುಂತು ಬ್ಯಾಸರ ಆಗಿತ್ರಿ. ಹಂಗಾಗಿ ಅಂತ್ಯಾಕ್ಷರಿನಾರ ಆಡುವ ಅಂತಂದ್ ಆಡಕ್ ಸ್ಟಾರ್ಟ್ ಮಾಡೀವಿ. మనసలు నీనే నన్నాడే నిన్న
ಆಗುತ್ತೈತೆ ಲೋಕಕ್ಕೆ ಪ್ರಳಯ ಆಗುತ್ತೈತೆ ಮುತ್ತ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ದುಂಡು ದುಂಡು ಮಲ್ಲಿಗೆ ಅಂಚದ ಗಂಡಿಗೆ ಜೋಡಿಯಾಗು ಮೆಲ್ಲಗೆ ಬೇಡ ಚಂಬ ರಮಗಿಂಬ ಬೇಡ ಚಂಬ ಮೂರು ಕಾಸಿನ ಕುದುರೆ ಏರಿ ಬಂದಳ ಚಲುವೆ ಜಪ ಮಾಡಬೇಡಮ್ಮ ಆಸೂರೆ ಹುಟ್ಟೋದು ಕೋಳಿ ಕೂಗಿನಿಂದಲ್ಲ ಲೋಕ ಬೆಂಕಿ ಪಂಚದ ಬೆಂಕಿ ಇವಾಗ ನೋಡ್ರಿ ನಾವು ಕನಕಗಿರಿಗೆ ಬಂದ್ವಿ. ಬಹಳ ಅದ್ಭುತವಾಗಿದ್ದಾರೆ ಇಲ್ಲಿನ ದೇವಸ್ಥಾನ. ನಾವು ಬರೋ ಹೊತ್ತಿಗೆ 8:30 ಆಗಿತ್ತು ರಾತ್ರಿ. ಇಲ್ಲಿ ಒಳಗ ದೇವಸ್ಥಾನದ ಗೋಪುರದ ಮೇಲೆ ರಾಮಾಯಣ ಮಹಾಭಾರತದ ದೃಶ್ಯಗಳನ್ನು ನೋಡ್ಬೋದ್ರಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ.
ಆಕಾಶ ದೀಪ ಒಯ್ದಿದ್ದೀವಿ ನಾವು ಎಲ್ಲಾ ಕಡೆನ ಆರಿಸಿ ಲಾಸ್ಟ್ ಒಂದ್ ಉಳ್ದೈತ್ರಿ ಅದನ್ನ ಕನಕಗಿರಿಗೆ ಅಂತ ನಾವು ಉಳಿಸ್ಕೊಂಡಿದ್ವಿ. ಇವಾಗೆಲ್ಲಾ ಏರ್ಪಾಟ್ ಮಾಡ್ಕೊಳಕತ್ತಾರ ನೋಡ್ರಿ ಆರ್ಸಕ. ಗುಬ್ಬಿ ಹಾಯ್ ಗುಬ್ಬಿ ಗುಬ್ಬು ಗುಬ್ಬು ಗೋಪುರ ಕಡೆಗೆ ಮನ್ವಿತ ನೋಡಲ್ ಮನ್ವಿತ ಅಲ್ಲ ಮನ್ವಿತ ಇವಾಗ ನೋಡ್ರಿ ನೋಡ್ಬೇಕಾದಂತ ಪ್ಲೇಸ್ ಎಲ್ಲಾ ಮುಗಿದ್ವು. ಈಗ ಸೀದಾ ಮನಿ ಕಡೆ ಹೊಂಟಿವಿ. ಟ್ರಿಪ್ ಮುಗಿಸಿದ್ದಾಯ್ತು, ತಂಗಿ ಮದ್ವಿನೂ ಮುಗಿಸಿದ್ದಾಯ್ತ್ರಿ. ಇನ್ನೇನ್ ಇವ್ರಿಗೆ ಹೈದ್ರಾಬಾದಿಗೆ ಕಳ್ಸೋದೊಂದ್ ಬಾಕಿ ಉಳ್ದೈತ್ರಿ. ಅಣ್ಣನಾರಿಗೆ ಹೈದ್ರಾಬಾದ್ ಕಳಿಸಿ ಉಳ್ಕಿದಾರಿಗೆ ಅವ್ರವ್ರ ಊರಿಗೆ ತಲುಪಿಸಿ ಬರೋದಕ್ ನೋಡ್ರಿ. ಹಂಗಂತ ಕೊಪ್ಳಕ್ಕನ ಹೊಂಟಿವಿ. ಇಲ್ಲಿಬ್ರು ಬಂದ್ರು ಇದು ಮತ್ ಮುಂದೆ ಹತ್ತಿತ್ತಲ್ಲ, ಅದು ಮುಂದೆ ಹತ್ತಿತ್ ನೋಡ್ ಮತ್ತೆ. ನಮ್ ಶೀನು ಅಣ್ಣ ಮಂಜು ಅಣ್ಣನ್ ದಸ್ತರಿ ಇವು ಬ್ಯಾಗ್ ಹಿರೇವರ ಚೀಲ ಮಾಡ್ಕೊಂಡಿದ್ರಿ. ಒಬ್ರುನು ಒಂದ್ ಚೀಲ ಎತ್ಲಿಲ್ಲ. ನಮ್ಗ ಹೋರಿ ಸೋರಿ ಸಾಯ್ ಬಡದ್ರು. ಎಲ್ಲಾರ್ನ ಕಳ್ಸೋದಾತ್ ನೋಡ್ರಿ. ನಾವು ಊರ್ ಸೇರ್ಬೇಕು, ಊರ್ ಕಡೆ ಹೊಂಟೀವ್ರಿ. ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರ ವಿಡಿಯೋಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ಎಲ್ರಿಗೂ ಧನ್ಯವಾದಗಳು ರೀ.